ನಡೀತಾ ಇದೆ. ಒಂದು ವರ್ಷ ಆಯಿತು ಅಂತ ಅನ್ಕೊತಿದ್ದೀನಿ. ಇವತ್ತಿಗೆ ಆರಂಭ ಮಾಡಿ ಎಲ್ಲ ರಾಯರ ಆಶೀರ್ವಾದ ಹಾಗೂ ನಮ್ಮ ಸಂಸ್ಥೆಯ ಅಭಿಮಾನಿಗಳು ಎಲ್ಲರ ಸಹಕಾರದಿಂದ ನಾವು ನಡೆಸ್ತಾ ಇದ್ದೀವಿ ಅನ್ನದಾಸೋಹನ. ಅದನ್ನು ಪ್ರತಿಯೊಬ್ಬರು ಅದನ್ನು ಉಪಯೋಗ ಪಡ್ಕೋಬೇಕು. ಅವನು ವೇಸ್ಟ್ ಮಾಡಬೇಡಿ ದಯಮಾಡಿ. ಏನು ಹೇಳಿದ್ರು ಕೂಡ ಒಯ್ದು ಬುಟ್ಟಿಗೆ ಹಾಕ್ತಾನೆ ಇದ್ದೀರಿ, ನೋಡ್ತಾ ಇದೀವಿ. ಏನಿಲ್ಲ ಅಂದ್ರೂ ಅಲ್ಲಿ ಒಂದು ಸ್ಥಳ ಸೇರ್ತದೆ. ಆ ಥರ ಮಾಡಬೇಡಿ. ಮತ್ತೆ ಬಂದು ನಿಲ್ಸ್ಬೇಡಿ. ನಿಮ್ಗೆ ಖಾರ ಅನಿಸ್ಬೋದು, ಏನೋ ಆಗ್ತಿರ್ಬೋದು. ಯಾಕಂದ್ರೆ 5 ಬಡ ಚೆನ್ನಾಗಿಲ್ಲ, ಹೆಚ್ಚು ಕಡಿಮೆ ಮಾಡ್ತಾ ಇರ್ತೀವಿ. ಸ್ವಲ್ಪ ಹಾಕ್ಸ್ಬೇಡ್ರಿ, ಚೆನ್ನಾಗಿತ್ತು ಮತ್ತೆ ಬಂದು ನಿಲ್ಸ್ಬೇಕು. ಕಡಮಲ್ಲ ತುಂಬಾ ಉಂಡ್ರಿ, ಮತ್ತೆ ಬಂದು ನಿಲ್ಸ್ಬೇಕು. ಗಾಡ ಅನ್ಸಿದ್ರೆ ಅಷ್ಟು ಸಾಕು ಮಾಡಿ. ಒಯ್ದು ಮಾತ್ರ ಚೆಲ್ಲಬೇಡ. ಕೈ ಮುಗಿದು ಕೇಳ್ಕೊಂತೀನಿ ನಾನು. ಮತ್ತೆ ಇದಕ್ಕೆ ಕಷ್ಟಪಡ್ತೀವಿ ಅಂದ್ರೆ ನಮಗೆ ಗೊತ್ತಾಗೋದು ಏನಂತ. ನೀವು ದುಡ್ಡು ನೀವು ಮನೆ ಮಾಡ್ತಿದ್ರೆ ಅದು ನಿಮಗೆ ಅನಿಸುತ್ತೋ ಬಿಡುತ್ತೋ ನಿಮಗೆ ಗೊತ್ತು. ಅದು ನಮಗಂತೂ ಬಹಳ ಕಷ್ಟದಿಂದ ಎಲ್ಲ ಕಷ್ಟಪಟ್ಟು ಸೇರಿಸಿ ಮಾಡ್ತಾ ಇದೀವಿ. ಒಬ್ಬೊಬ್ರು ಇಲ್ಲ ಅಂದ್ರೂ ಕೂಡ ಒಂದ್ಸಲ ಅಕ್ಕಿನೇ ಇರಲಿಲ್ಲ ಸರ್, ಒಂದ್ಸಲ ಅಕ್ಕಿ ಇರಲಿಲ್ಲ. ರೋಡ್ನಲ್ಲಿ ಕಣ್ಣೀರು ಬರ್ತಾ ಇದೆ. ವಿದ್ಯುತ್ ಚೀಲನ ತಗೊಂಡು ಅದನ್ನ ತಗೊಂಡು ಅಟ್ಲೀಸ್ಟ್ ದಾಸೋಗ ಚಿತ್ರನಾದ್ರೂ ಆಗುತ್ತೆ ಅಂದ್ರೆ 6 ಸೇರ್ ಅಕ್ಕಿ ಸಿಕ್ತದ್ರಲ್ಲಿ. 6 ಸೇರ್ ಅಕ್ಕಿ ಚಿತ್ರನಾದ್ರೂ ನಡೀತಲ್ಲ, ವಾರ ನಡೀತಲ್ಲ ಅಂತ ಈ ತರ ಕೂಡ ಪರೀಕ್ಷೆ ಮಾಡ್ಯಾರ ರಾಯರ್ ನಮಗೆ. ಹಿಂಗೆ ಹೇಳ್ತಾ ಇದೀನಿ, ದಯಮಾಡಿ ಕೈ ಮುಗಿದು ಕೇಳ್ಕೊಂತೀನಿ. ಯಾರು ವೇಸ್ಟ್ ಮಾಡಬೇಡ್ರಿ. ಎಷ್ಟು ಬೇಕಷ್ಟು ಹಾಕ್ಸ್ಕೊಂಡು ತಿನ್ರಿ. ಒಳ್ಳೇದಾಗಲಿ, ಎಲ್ಲ ಒಳ್ಳೇದಾಗಲಿ. ಆರೋಗ್ಯದಿಂದ ಇರ್ರಿ. ವೇಸ್ಟ್ ಮಾಡಬಾರ್ದು. ಪ್ರೆಗ್ನೆಂಟ್ ಇರೋರಿಗೆ ಸುತ್ತಮುತ್ತ ಬಂದಿರ್ತಾರ, ಎಲ್ಲರಿಗೂ ಉಪಯೋಗ ಆಗಲಿ ಅಂತಂದೇಳಿ ಆದಷ್ಟು ಸುತ್ತಮುತ್ತಲಿಂದ ದೂರದಿಂದ ಬಂದಿರೋರಿಗೆ ಉಪಯೋಗ ಆಗಲಿ ಅಂತಂದೇಳಿ ಇರೋರು ಆಮೇಲೆ ನೋಡ್ಕೊಳ್ರಿ. ಕಡಮೇಲೆ ಅವರು ಮಾಡಿ ಆಮೇಲೆ ಅವ್ರಿಗೂ ಐತಂದ್ರೆ ಒಳ್ಳೇದಾಗಲಿ. ಎಲ್ಲ ರಾಯ ಒಳ್ಳೆ ಈಗ ಊಟ ಚೆನ್ನಾಗಿದೆ, ಎಲ್ಲ ಫುಲ್ ಚೆನ್ನಾಗಿದೆ. ಅದೇ ಊಟ ಮಾಡ್ತಾ